ಇದು ಬಂದು ಸ್ಮಾರ್ಟ್ ಲಾಕ್ ಆಗಿರುತ್ತೆ. ಇದರಲ್ಲಿ ನಮಗೆ ಬಯೋಮೆಟ್ರಿಕ್ ಇದೆ, ಕ್ಯಾಮ್ರಾ ಇದೆ ಅಂಡ್ ಕಂಪ್ಲೀಟ್ಲಿ ಸ್ಮಾರ್ಟ್ ಆಗಿರುತ್ತೆ. ಫ್ಲೋರಿಂಗ್ ಹೋಲ್ ಬಿಲ್ಡಿಂಗ್ ಫ್ಲೋರಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಸ್ಕೂಲ್ಸ್ ಅಂತ ಬಂದ್ರೆ ಚೈತನ್ಯ ಸ್ಕೂಲ್ ಜಸ್ಟ್ ಇಲ್ಲಿಂದಾನೇ ನಮಗೆ ಒಂದು 100-150 ಮೀಟರ್ಸ್ ಅಷ್ಟರಲ್ಲೇ ದೂರದಲ್ಲಿದೆ. ಕ್ಲಾಡಿಂಗ್ಸ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್. ನೀವು ಇಲ್ಲೂ ಇಂಟೀರಿಯರ್ಸ್ ನ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಬಾಡಿ ಜೆಟ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ. ಸೊ ಇಲ್ಲಿ ನೋಡ್ತಾ ಇರೋದು ಲ್ಯಾವಿಶ್ ಲಿವಿಂಗ್ ಏರಿಯಾ. ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ವೆಲ್ಕಮ್. ಸೊ ನಾನು ಇವತ್ತು ನಿಮಗೆ ತೋರ್ಸಕ್ ಕೊಟ್ಟಿದ್ದು BDA 30-40 ಡೈಮೆನ್ಷನ್ ಒಂದು ಸೂಪರ್ ಪ್ರಾಪರ್ಟಿನ. ಸೊ ಇದು ಟ್ರಿಪ್ಲೆಕ್ಸ್ ಆಗಿರುತ್ತೆ. ಸೊ ನೀವು ಎಲಿವೇಶನ್ ನೋಡ್ತಾ ಇರ್ಬೋದು, ತುಂಬಾನೇ ಲ್ಯಾವಿಶ್ ಆಗಿದೆ ಎಕ್ಸ್ಟೀರಿಯರ್ಸ್. ಸೊ ನಮಗೆ ಪ್ರಾಪರ್ಟಿ ಮುಂದೆನೆ 30 ಫೀಟ್ ರೋಡ್ ಕೂಡ ಇದೆ. ಸೊ ಆರಾಮ್ಸೆ ನೀವು ಗಾಡಿನ ಮೂವ್ ಮಾಡ್ಬೋದು ಎಷ್ಟೇ ಹೆವಿ ವೆಹಿಕಲ್ ಇದ್ರು. ಸೊ ಇದು ನಮಗೆ ಎಂಟ್ರಿ ಗೇಟ್ ಆಗಿರುತ್ತೆ. ಸೊ ನೀವು ಈ ಕ್ಲಾಡಿಂಗ್ಸ್ ಎಲ್ಲ ನೋಡ್ತಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಟೇಲ್ಸ್. ಅಂಡ್ ಈ ಒಂದು ಸ್ಪೇಸ್ ಕ್ಯಾಮ್ರಾನ ನಿಮ್ಗೆ ಮೇಲ್ಗಡೆ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾವು ಒಳಗಡೆ ಹೋಗೋಣ ಬನ್ನಿ. ಸೊ ನಮಗೆ ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ಜಾಗ ಇದೆ, ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದು ಕಂಪ್ಲೀಟ್ಲಿ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ಅಂಡ್ ಈ ಸ್ಪೇಸ್ ನ ಕೂಡ ನೀವು ಯೂಟಿಲೈಸ್ ಮಾಡಬಹುದು. ಪ್ಲಾಂಟೇಶನ್ ಬಾಕ್ಸ್ ನ ಕೂಡ ನೀವು ಹಾಕೋಬಹುದು. ಅಂಡ್ ಪ್ಯಾಸೇಜ್ಗೆ ಕೂಡ ಸ್ಪೇಸ್ ನ ಬಿಟ್ಕೊಟ್ಟಿದ್ದಾರೆ. ಇದು ನಮಗೆ LPG ಪಾಯಿಂಟ್ ಆಗಿರುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ನಮಗೆ ಇಲ್ಲಿಂದ ಲಿಫ್ಟ್ ಆಕ್ಸೆಸಿಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಅಂಡ್ ವಾಟರ್ ಕನೆಕ್ಷನ್, ಸೊ ನಮ್ಗೆ ಎಲ್ಲಾ ರೀತಿ ವಾಟರ್ ಕನೆಕ್ಷನ್ ಇದೆ. ಸೊ ಬೋರ್ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಪ್ರತಿಯೊಂದು ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ಇನ್ನೊಂದು ಪ್ಲಾಂಟೇಶನ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲೆಲ್ಲ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಇದೆ. ಅಂಡ್ CC ಕ್ಯಾಮ್ರಾ ಎಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಇಲ್ಲಿ ವ್ಯೂಸ್ ನೋಡ್ತಾ ಇರ್ಬೋದು, ಸೀಲಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ನಮ್ಗೆ ಇಲ್ಲಿ ಸಂಪ್ ಕೂಡ ಇದೆ. ಸೊ ಹಾಗೆ ಬಂದ್ರೆ ಇಲ್ಲಿ ನಮ್ಗೆ ಕೆಳಗಡೆ ಒಂದು ಲೈಕ್ ಒನ್ BHK ಅಥವಾ ಯೂಶುವಲ್ ಆಗಿ ನೀವು ಇದನ್ನ ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ವಾಶ್ರೂಮ್ ಒಂದು ಇದೆ ವಿತ್ ವೆಂಟಿಲೇಷನ್. ಇದು ಕೂಡ ತುಂಬಾ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಸೊ ಹಾಗೆ ಮುಂದೆ ಬಂದ್ರೆ ನಮಗೆ ಈ ಸ್ಪೇಸ್ನ ನೀವು ಸ್ಟೋರೇಜ್ ಅಥವಾ ಶೂ ರ್ಯಾಕಿಗೆ ಕೂಡ ಯೂಟಿಲೈಸ್ ಮಾಡ್ಕೋಬಹುದು. ಸೊ ಇದು ಕೂಡ ಇನ್ನೊಂದು ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ. ಸೊ ಅಥವಾ ಅದನ್ನ ಆಫೀಸ್ ರೂಮ್ ಆಗಿ ಕೂಡ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಈಗ ಮನೆ ಹತ್ರ ಹೋಗೋಣ. ಸೊ ಈ ಸ್ಪೇಸ್ ನ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಲಿಫ್ಟ್ ನ ಬಿಟ್ಟು ನೀವು ಹಿಂಗೆ ಫರ್ನಿಚರ್ಸ್ ನ ಕೂಡ ಮೂವ್ ಮಾಡ್ಬೋದು. ಅಂಡ್ ಈ ಎಕ್ಸ್ಟೀರಿಯರ್ಸ್ ನಲ್ಲಿ ನೀವು ಒಂದು ಲ್ಯಾವಿಶ್ ಎಕ್ಸ್ಟೀರಿಯರ್ ನ ನೀವು ಕೂಡ ಪ್ಲಾಂಟೇಶನ್ ಮುಖಾಂತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಅಂಡ್ ಹಾಗೆ ಮುಂದೆ ಬರೋಣ. ಸೊ ಈ ಕ್ಲಾಡಿಂಗ್ಸ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ ಏನ್ ಲಕ್ಸುರಿಯಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳಿ ಮಾಡಿಸಿರೋ ತರಾನೇ ಇದೆ. ನೀವು ಎಕ್ಸ್ಟೀರಿಯರ್ಸ್ ನೋಡ್ತಾ ಇರ್ಬೋದು, ಮನೆ ಮುಂದೆ ತುಂಬಾನೇ ಲ್ಯಾವಿಶ್ ಆಗಿ ಮಾಡಿದ್ದಾರೆ. ಅಂಡ್ ಈ ಸಮ್ಮರ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ವೆಂಟಿಲೇಷನ್ ಅಂತಾನೆ. ಅಂಡ್ ಸೀಲಿಂಗ್ಸ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರೋದು ತುಂಬಾ ಯೂನಿಕ್ ಆಗಿದೆ. ಸೊ ನಾವೀಗ ಪ್ರಾಪರ್ಟಿ ಮುಂದೆ ಪ್ರಾಪರ್ಟಿ ಮನೆ ಮುಂದೆ ನಿಂತಿದ್ದೀವಿ. ಸೊ ಅದಕ್ಕೂ ಮುಂಚೆ ಈ ಸೈಡ್ಸ್ ನೀವು ನೋಡ್ತಾ ಇರ್ಬೋದು, ಇದು ಕೂಡ ಯೂನಿಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಸೊ ನಾವೀಗ ಮೇನ್ ಡೋರ್ ಮುಂದೆ ನಿಂತಿದ್ದೀವಿ. ಮೇನ್ ಡೋರ್ ಬಂದು ನಮಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಹಾಗೆ ನೀವು ಮೇನ್ ಡೋರ್ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಕಂಪ್ಲೀಟ್ಲಿ ಟೀಕ್ವುಡ್ ಅಂಡ್ ಫಿನಿಶಿಂಗ್ ವರ್ಷ ತುಂಬಾ ಗ್ರ್ಯಾಂಡ್ ಆಗಿದೆ. ಅಂಡ್ ನಿಮ್ಗೆ ಇನ್ನೊಂದು ಮೇನ್ ಫೀಚರ್ ನ ತೋರಿಸ್ಬೇಕು. ಸೊ ಈ ಲಾಕ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಬಂದು ಸ್ಮಾರ್ಟ್ ಲಾಕ್ ಆಗಿರುತ್ತೆ. ಇದ್ರಲ್ಲಿ ನಮಗೆ ಬಯೋಮೆಟ್ರಿಕ್ ಇದೆ, ಕ್ಯಾಮ್ರಾ ಇದೆ ಅಂಡ್ ಕಂಪ್ಲೀಟ್ಲಿ ಸ್ಮಾರ್ಟ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡ್ ನೀವು ಇಲ್ಲಿ ಎದುರುಗಡೆ ಯಾರು ನಿಂತಿದ್ದಾರೆ ಅಂತ ನೀಟಾಗಿ ನೋಡಬಹುದು ಕೂಡ. ಸೊ ಈಗ ನಾವು ಮನೆ ಒಳಗಡೆ ಇದೀವಿ, ನೀವು ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ಲಿ ಇಂಟೀರಿಯರ್ಸ್ ಅಂತೂ ಸಿಕ್ಕಾಪಟ್ಟೆ ಲ್ಯಾವಿಶ್ ಆಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ತೋರಿಸ್ಬೇಕು. ಸೊ ಈ ಒಂದು ಸಿಸ್ಟಮ್ ಏನ್ ನೋಡ್ತಿದ್ರೆ ಇದೊಂದು ಇಂಟರ್ಫೇಸ್. ಕೆಳಗಡೆ ನಮಗೆ ಮೇನ್ ಗೇಟ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ಯಾರು ಬಂದಿದ್ದಾರೆ ಅಂತ ನೀವು ಇಲ್ಲಿಂದಾನೆ ತಿಳ್ಕೊಬಹುದು. ಅಂಡ್ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು, ಇದು ಅಷ್ಟೇ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಅಂಡ್ ಇಲ್ಲೇ ನಮಗೆ ಹೈ ಸೀಲಿಂಗ್ ಇದೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಂಪ್ಲೀಟ್ ನಾವು ಇಲ್ಲಿಂದ ನೋಡ್ಬೋದು. ಅಂಡ್ ಡೈರೆಕ್ಟ್ ಸ್ಕೈಲೈಟ್ ಇರೋದ್ರಿಂದ ಅಲ್ಲಿ ನಾನು ಡೈರೆಕ್ಟ್ ನಮಗೆ ಸನ್ಲೈಟ್ ಬೀಳುತ್ತೆ. ಸೊ ಇದು ಒಂದು ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ಯಾವ್ದಾದ್ರು ಲೈಕ್ ಫೋಟೋ ವಾಲ್ ಕೂಡ ಮಾಡ್ಕೋಬಹುದು. ಅಂಡ್ ಇದು ಸ್ಟೋರೇಜ್ ಆಕ್ಸೆಸಿಬಿಲಿಟಿಗೆ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ. ಸೊ ಎವ್ರಿ ಫ್ಲೋರ್ಗೂ ನಮಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಸೊ ಇದು ಕೂಡ ಹಾಗೆ ಇಲ್ಲಿ ನೀವೇನಾದ್ರೂ ಲೈಕ್ ಶೋಕೇಸಿಂಗ್ ಐಟಮ್ಸ್ ಇರ್ಬೋದು, ಐಡಲ್ಸ್ ಇರ್ಬೋದು, ಇಟ್ಕೋಬಹುದು. ಸೊ ಹಾಗೆ ಬನ್ನಿ ಮುಂದೆ. ಸೊ ಇಲ್ಲಿ ಇದು ನೋಡ್ತಿರೋದು ಲ್ಯಾವಿಶ್ ಲಿವಿಂಗ್ ಏರಿಯಾ. ಸೀಲಿಂಗ್ಸ್ ತೋರಿಸ್ತೀನಿ ಫಸ್ಟ್. ನಾನು ತುಂಬಾನೇ ಯೂನಿಕ್ ಆಗಿದೆ ಅಂಡ್ ಕಾನ್ಸೆಪ್ಟ್ ಕೂಡ ಅಷ್ಟೇ ತುಂಬಾ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ.
ಅಂಡ್ ವೆಂಟಿಲೇಷನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇಲ್ಲೇ ನೋಡ್ತಿರ್ಬೋದು ಸನ್ಲೈಟ್ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಸೊ ಇದು ಬಂದು ನಮಗೆ ಟಿವಿ ಯೂನಿಟ್ ಆಗಿರುತ್ತೆ. ಕೆಳಗಡೆ ಸ್ಟೋರೇಜ್ ಯೂನಿಟ್ ನ ನೋಡ್ತಿರ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಸಖತ್ ಚೆನ್ನಾಗಿದೆ. ಕೆಳಗಡೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿಗೆ ಡ್ರಾಯರ್ಸ್ನೆಲ್ಲ ಕೊಟ್ಟಿದ್ದಾರೆ ಅಂಡ್ ಈ ಸೈಡ್ ಕೂಡ ಅಷ್ಟೇ ಶೋಕೇಸಿಂಗ್ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. ಅಂಡ್ ವೆಂಟಿಲೇಷನ್ ಕೂಡ ಅಷ್ಟೇ ಈ ಕಡೆನೂ ಒಂದಿದೆ ನಮಗೆ. ಸೊ ಈ ಸ್ಪೇಸ್ ನೀವು ವಾಲ್ಗೆ ಯೂಸ್ ಮಾಡ್ಕೋಬಹುದು. ಸೊ ಇದು ಬಂದ್ರೆ ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ನಾವು ಈಗ ಕಿಚನ್ ಹತ್ರ ಹೋಗೋಣ. ಸೊ ಈ ಸ್ಪೇಸ್ನೂ ಅಷ್ಟೇ ನೀವು ಈ ಸ್ಲ್ಯಾಬ್ಸ್ನ ಯೂಟಿಲೈಸ್ ಮಾಡ್ಕೋಬಹುದು ಸ್ಟೋರೇಜ್ ಶೋಕೇಸಿಂಗ್ ಪಾಯಿಂಟ್ಸ್ಗೆ. ಸೊ ಈಗ ನಾವು ಯುಟಿಲಿಟಿಗೆ ಹೋಗ್ಬಿಡೋಣ. ಫಸ್ಟ್ ಯುಟಿಲಿಟಿ ತೋರಿಸ್ತೀನಿ. ಸೊ ಯುಟಿಲಿಟಿ ನೋಡ್ತಿರ್ಬೋದು, ಇದು ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾ ವೆಂಟಿಲೇಷನ್ ಬರುತ್ತೆ. ಇಲ್ಲಿ ನಮಗೆ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡ್ ಒಂದು ನಮಗೆ ಡಿಶ್ ವಾಷಿಂಗ್ ಅಂತಾನೆ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಸೊ ಅಂಡ್ ಈ ಡೋರ್ನು ಅಷ್ಟೇ ನೀವು ನೋಡ್ತಾ ಇರ್ಬೋದು, ಗ್ಲಾಸ್ ಡೋರ್ನ ಕೊಟ್ಟಿದ್ದಾರೆ ನಮಗೆ. ಹಾಗೆ ಈ ಡೋರ್ ಕೂಡ ನಮಗೆ ಟೀ ಕುಡ್ಡೆ ಆಗಿರುತ್ತೆ. ಇಲ್ಲಿ ಪಕ್ಕದಲ್ಲೇ ನಮ್ಗೆ ಇನ್ನೊಂದು ವಾಶ್ ಬೇಸಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ನಮಗೆ ಓಪನ್ ಕಿಚನ್ ನೋಡ್ತಾ ಇರ್ಬೋದು, ತುಂಬಾನೇ ಮಾಡರ್ನ್ ಆಗಿದೆ ಅಂಡ್ ತುಂಬಾ ಮಿನಿಮಲಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಅಂಡ್ ಕಾಂಬಿನೇಷನ್ ನೋಡ್ಬೋದು, ಮಿಂಟ್ ಗ್ರೀನ್ ಜೊತೆಗೆ ಐವರಿ ಕಾಂಬಿನೇಷನ್ ಅಲ್ಲಿ ಇದನ್ನ ನಮಗೆ ಮಾಡ್ಕೊಟ್ಟಿದ್ದಾರೆ. ಅಂಡ್ ಸೊ ಇದೆಲ್ಲ ನಮಗೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಸ್ಪೇಸ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಸಾಫ್ಟ್ ಪುಷ್ ಕೂಡ ಕೊಟ್ಟಿದ್ದಾರೆ ಅಂಡ್ ತುಂಬಾ ಪ್ಲೆಂಟಿ ಆಫ್ ಸ್ಪೇಸ್ ಕೂಡ ಇದೆ ಇಲ್ಲಿ. ಅಂಡ್ ಇಲ್ಲಿ ನಾರ್ಮಲ್ ಆಗಿ ನಮಗೆ ವಾಟ್ ಎವರ್ ದ ಕಿಚನ್ ಸ್ಟೋರೇಜ್ ಸೆಟ್ ನ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದು ನಮಗೆ ವೆಂಟಿಲೇಷನ್ ಪರ್ಪಸ್. ಹಾಗೆ ಮೇಲ್ಗಡೆನೂ ಕೂಡ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್ ನೋಡ್ತಾ ಇರ್ಬೋದು, ಕಿಚನ್ ಅಲ್ಲೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸೊ ಈ ಸ್ಪೇಸ್ ನ ನೀವು ಡೈನಿಂಗ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಇನ್ನೊಂದು ವೆಂಟಿಲೇಷನ್ ಜಾಗ ಇದೆ. ಹಾಗೆ ಇದು ಸ್ಟೋರೇಜ್ ಆಕ್ಸೆಸಿಬಿಲಿಟಿ. ಸೊ ಇಲ್ಲಿ ಎದುರುಗಡೆನೆ ನಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ವಾಸ್ತು ಪ್ರಕಾರನೇ ಇದು ಮಾಡಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಕಾರ್ವಿಂಗ್ ಇದೆ. ಹಾಗೆ ಒಳಗಡೆ ನಮಗೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ ಏನಂದ್ರೆ, ದೇವ್ರ ಮನೆಯಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ಇನ್ನೊಂದು ಲೈಟ್ ಇಂದ. ಸೊ ಈ ಕ್ಲಾಡಿಂಗ್ಸ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ತುಂಬಾನೇ ಬ್ಯೂಟಿಫುಲ್ ಆಗಿ ದೇವ್ರ ಮನೆನ ಇದು ಎನ್ಹಾನ್ಸ್ ಮಾಡುತ್ತೆ. ಅಂಡ್ ದೇವ್ರ ಮನೆ ಕಾರ್ವಿಂಗ್ಸ್ ಕೂಡ ನೋಡ್ತಾ ಇರ್ಬೋದು, ಡೋರ್ ಆಗಿರ್ಬೋದು, ಮೇಲ್ಗಡೆ ಆಗಿರೋ ಈ ಒಂದು ಕಾರ್ವಿಂಗ್ಸ್ ಎಲ್ಲ ಇದೆಲ್ಲ ಕಂಪ್ಲೀಟ್ಲಿ ಟೀ ಕುಡ್ ಫಿನಿಶಿಂಗ್ ಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಈಗ ನಮಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ನಿಮ್ಗೆ ಹೇಳಿದೆ ನಾನು, ಲೈಕ್ ಎವ್ರಿ ಫ್ಲೋರ್ ಕೊಟ್ಟಿದ್ದಾರೆ. ಫ್ರಮ್ ಗ್ರೌಂಡ್ ಫ್ಲೋರ್ ಇಂದ ಅಪ್ ಟು ನಿಮಗೆ ಲಾಸ್ಟ್ ಫ್ಲೋರ್ ತನಕ ಇದೆ. ಸೊ ಲಿಫ್ಟ್ ಅಲ್ಲಿ ಮಿನಿಮಮ್ ಆರಾಮ್ಸೆ 4 ಜನ ನಿಂತ್ಕೊಳ್ಳೋಷ್ಟು ಕೆಪಾಬಿಲಿಟಿ ಕೂಡ ಇದೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಮನೆಯಲ್ಲಿರೋ ಕಂಪ್ಲೀಟ್ ಫ್ಲೋರಿಂಗ್, ಹೋಲ್ ಬಿಲ್ಡಿಂಗ್ ಫ್ಲೋರಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಹೈ ಸೀಲಿಂಗ್ ಅಂತ ಹೇಳಿದೆ. ಸೊ ಈ ಒಂದು ಜಾಗದಿಂದ ನೀವು ಹಾಲ್ ಅಲ್ಲಿ ಏನ್ ನಡೀತಿದೆ, ಸೊ ಯು ಕ್ಯಾನ್ ಕನೆಕ್ಟ್ ದ ಕಾನ್ವರ್ಸೇಷನ್. ಅಂಡ್ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ವೆಂಟಿಲೇಷನ್ ಪಾಯಿಂಟ್ ಇಲ್ಲಿದೆ ನಮಗೆ ಈ ಫ್ಲೋರ್ ಅಲ್ಲಿ. ಹಾಗೆ ಇದು ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಫಸ್ಟ್ ರೂಮ್ ನಂಬರ್ 1ಗೆ ಬರೋಣ. ಸೊ ನಾವೀಗ ರೂಮ್ ನಂಬರ್ 1 ಅಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದೊಂದು ನಮಗೆ ಕಾಟ್ ಕೊಟ್ಟಿದ್ದಾರೆ ವಿತ್ ವೆಂಟಿಲೇಷನ್. ಹಾಗೆ ಇದು ನಮಗೆ ಟಿವಿ ಯೂನಿಟ್ ಆಗಿರುತ್ತೆ. ನೀವು ಇಲ್ಲೂ ಇಂಟೀರಿಯರ್ಸ್ ನ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ಇದೆ ನಮಗೆ ಈ ಕಡೆ ನೋಡ್ತಾ ಇರ್ಬೋದು. ಹಾಗೆ ಮೇಲ್ಗಡೆ ನಮಗೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಸ್ಪೇಸ್ ಇದೆ. ಅಂಡ್ ಆಲ್ರೆಡಿ ಅವ್ರು ಫ್ಯಾನ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಹೆಡ್ ಬೋರ್ಡ್ ಕೂಡ ಇಲ್ಲಿ ಆಲ್ರೆಡಿ ಬರ್ತಾ ಇದೆ. ಸೊ ಈಗ ನಾವು ಹಿಡನ್ ವಾಶ್ರೂಮ್ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಮಗೆ ಫಸ್ಟ್ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಸೊ ಡ್ರಾಯರ್ ಆಗಿ ಆಕ್ಸೆಸಿಬಿಲಿಟಿ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ನಮಗೆ ವಾಶ್ರೂಮ್ ಆಗಿರುತ್ತೆ. ಸೊ ನಮ್ಗೆ ಇಲ್ಲಿ ವೆಟ್ ಏರಿಯಾ, ಡ್ರೈ ಏರಿಯಾ 2 ಸ್ಪೇಸ್ ಸೆಪರೇಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇದು ಮೇಲ್ಗಡೆ ಎಲ್ಲ ಇದು ಕೂಡ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ವೆಂಟಿಲೇಷನ್ ಇದೆ ನಮಗೆ. ಸೊ ಇಲ್ಲಿ ಬಾಡಿ ಜೆಟ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ. ಸೊ ಹಾಗೆ ಮುಂದೆ ಬಂದ್ರೆ, ಸೊ ನಿಮ್ ಟಿವಿ ಯೂನಿಟ್ ಹೇಳಿದ್ನಲ್ಲ, ಸೊ ಟಿವಿ ಯೂನಿಟ್ಗೆ ನಮ್ಗೆ ಇಲ್ಲಿ ಕೆಳಗಡೆ ಡ್ರಾಯರ್ಸ್ ನ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಸ್ಲ್ಯಾಬ್ಸ್ ನ ಕೊಟ್ಟಿದ್ದಾರೆ. ಸೊ ನೀವು ಫೋಟೋ ಫ್ರೇಮ್ಸ್, ಐಡಿಯಾಸ್ ನ ಇಟ್ಕೋಬಹುದು. ಸೊ ಇದು ಬಂದು ನಿಮ್ಗೆ ಸ್ಟಡಿ ಟೇಬಲ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲೂ ಕೂಡ ವೆಂಟಿಲೇಷನ್ ಇದೆ. ಅಂಡ್ ಇದು ನಮ್ಗೆ ಬುಕ್ ಕೇಸ್ಗೆ ಸ್ಪೇಸ್ ನ ಮಾಡಿ ಕೊಟ್ಟಿದ್ದಾರೆ ವಿತ್ ಫ್ರೇಮ್ ಲೈಟ್ಸ್ ನೋಡ್ತಾ ಇರ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ರೂಮ್ ಮಾತ್ರ. ಸೊ ನೆಕ್ಸ್ಟ್ ರೂಮ್ ನಂಬರ್ 2 ಹೋಗೋಣ. ಸೊ ನಮ್ಗೆ ಎವ್ರಿ ರೂಮ್ಗೂ ಕೀ ಸಿಸ್ಟಮ್ ಕೊಟ್ಟಿದ್ದಾರೆ ವಿತ್ ಲಾಕ್. ಸೊ ಈಗ ರೂಮ್ ನಂಬರ್ 2. ಸೊ ಇದನ್ನ ನೀವು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಸೊ ಅಲ್ಲಿ ಆಲ್ರೆಡಿ ಹೆಡ್ ಬೋರ್ಡ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನಮ್ ಕಾಟ್ ಬರುತ್ತೆ. ಸೊ ಇದು ಬಂದು ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್. ಸೊ ಇದು ಕೂಡ ಅಷ್ಟೇ ರೂಮ್ ನ ಒಂದು ಡಿಸೈನಿಂಗ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಇದೆ. ಸೊ ಇಲ್ಲಿ ಕೂಡ ಸ್ಪೇಸ್ ನ ಕೊಟ್ಟಿದ್ದಾರೆ ನಿಮ್ಗೆ. ಸೊ ವೆಂಟಿಲೇಷನ್ ಪಾಯಿಂಟ್ 2 ಕಡೆ ಇದೆ, 1 and 2. ಅಂಡ್ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಿನಿಮಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ಇದು ಬಂದು ಟಿವಿ ಯೂನಿಟ್ ಆಗಿರುತ್ತೆ. ಸೊ ಆಸ್ ಯೂಶುವಲ್ ನೀವು ನೋಡ್ದಂಗೆ ಇಲ್ಲಿ ಡ್ರಾಯರ್ ಸ್ಪೇಸ್ ಕೊಟ್ಟಿದ್ದಾರೆ.
ಸೊ ನಾವೀಗ ಫಸ್ಟ್ ಬಾಲ್ಕನಿಗೆ ಹೋಗೋಣ. ಸೊ ಬಾಲ್ಕನಿಗೂ ಕೀ ಇದೆ ನಮ್ಗಿಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಬಾಲ್ಕನಿನೇ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಸೀಲಿಂಗ್ಸ್ ಇಲ್ಲೂ ಅಷ್ಟೇ ಅವ್ರು ಎಲ್ಲೂ ಒಂದ್ ಕಡೆನೂ ಈ ಒಂದು ಲ್ಯಾವಿಶ್ನೆಸ್ ನ ಕಮ್ಮಿ ಮಾಡಿಲ್ಲ. ಸೊ ಈ ಕ್ಲಾಡಿಂಗು ಕೂಡ ಇಂಪೋರ್ಟೆಡ್ ಟೇಲ್ಸ್ ಆಗಿರುತ್ತೆ. ಸೊ ಇದು ಬಂದು ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಟಫನ್ ಗ್ಲಾಸ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ನಮ್ಗೆ ಇವಾಗ ವಾಶ್ರೂಮ್ ಫಸ್ಟ್ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನಮ್ಗೆ ವಾಶ್ರೂಮ್ ಡ್ರೈ ಏರಿಯಾ ವೆಟ್ ಏರಿಯಾ ಸೆಪರೇಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿನೂ ನಮ್ಗೆ ಬಾಡಿ ಜೆಟ್ಸ್ ನ ಕೊಟ್ಟಿದ್ದಾರೆ ವಿತ್ ವೆಂಟಿಲೇಷನ್. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಇನ್ನೊಂದು ಸ್ಲೈಡಿಂಗ್ ಹಿಡನ್ ವಾರ್ಡ್ರೋಬ್ ಇದೆ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ ವಿತ್ ಪ್ಲಗ್ ಪಾಯಿಂಟ್ಸ್ ಕೂಡ ನಮಗೆ ಸ್ಪೇಸ್ ಇರುತ್ತೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನಾವೀಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಈ ಸ್ಪೇಸ್ ತುಂಬಾ ವೈಡನ್ ಆಗಿದೆ ಸ್ಟೇರ್ ಕೇಸ್ದು. ಸೊ ಏನಾದ್ರು ಒಂದು ಚಿಕ್ಕ ಫರ್ನಿಚರ್ನ ನೀವು ಮೂವ್ ಮಾಡ್ಬೋದು. ಹಾಗೆ ನಮ್ಗೆ ಇಲ್ಲಿ ವೆಂಟಿಲೇಷನ್ ಪಾಯಿಂಟ್ ಕೂಡ ಇದೆ. ಡೈರೆಕ್ಟ್ ಒಳ್ಳೆ ಗಾಳಿ ಸನ್ಲೈಟ್ ಎರಡು ಬರುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಬಗ್ಗೆ ಒಂದ್ ಮಾತು ಕಮ್ಮಿ ಅಂತ ಹೇಳಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಇಂಟೀರಿಯರ್. ಕಂಪ್ಲೀಟ್ಲಿ ಐವೆರಿ ಲ್ಯಾವಿಶ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ಸೊ ಈಗ ಆಲ್ರೆಡಿ ನೆಕ್ಸ್ಟ್ ಫ್ಲೋರ್ಗೆ ಬಂದ್ವಿ ನಾವು. ಸೊ ಇಲ್ಲಿ ಕೂಡ ನಮಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಸ್ಪೇಸ್ ಇದೆ. ಸೊ ಇದು ಬಂದು ಮತ್ತೆ ಇನ್ನೊಂದು ಕೆಳಗಡೆಯಿಂದ ನಮಗೆ ಹೈ ಸೀಲಿಂಗ್ ನಿಮ್ಗೆ ಹೇಳ್ದಂಗೆ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಆಲ್ರೆಡಿ ಜೂಮರ್ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ನಮಗೆ ಸ್ಕೈಲೈಟ್ ಕೂಡ ಕಾಣಿಸ್ತದೆ. ಅಂಡ್ ಹಾಗೆ ಒಂಚೂರು ಮುಂದೆ ಬಂದ್ರೆ ಈ ಒಂದು ಪಾರ್ಟ್ ನಾನು ನೋಡ್ತಾ ಇರ್ಬೋದು. ಆಲ್ರೆಡಿ ಫ್ಯಾನ್ ಇನ್ಸ್ಟಾಲ್ ಮಾಡಿರೋದು, ತುಂಬಾ ಚೆನ್ನಾಗಿದೆ ಸೀಲಿಂಗ್ ಕೂಡ. ಸೊ ಈಗ ರೂಮ್ ನಂಬರ್ 3ಗೆ ಬಂದಿದ್ದೀವಿ. ಸೊ ರೂಮ್ ನಂಬರ್ 3 ನೀವು ನೋಡ್ತಾ ಇರ್ಬೋದು. ಸೊ ಇದೊಂದು ತುಂಬಾ ಕಾಂಪ್ಯಾಕ್ಟ್ ಆಗಿ ಬ್ಯೂಟಿಫುಲ್ ಆಗಿರೋ ಒಂದು ರೂಮ್. ಸೊ ವೆಂಟಿಲೇಷನ್ ಇಲ್ಲಿದೆ, ಸೇಮ್ ಹೆಡ್ ಬೋರ್ಡ್ ಬರುತ್ತೆ. ಹಾಗೆ ಇದು ಕಾಟ್ ಇದೆ, ಟಿವಿ ಯೂನಿಟ್. ಸೊ ಇಲ್ಲಿ ನಾರ್ಮಲ್ ಶೋಕೇಸ್ ಅಥವಾ ರ್ಯಾಕ್ ಏನಾರು ಯೂಸ್ ಮಾಡ್ಕೋಬಹುದು. ಅಂಡ್ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು. ಪ್ರತಿಯೊಂದು ಸೀಲಿಂಗು ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ ಈ ಮನೆಯಲ್ಲಿ. ಜೊತೆ ಮೇಲ್ಗಡೆ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್. ಹಾಗೆ ಇಲ್ಲಿ ಹಿಡನ್ ವಾಶ್ರೂಮ್ ಇದೆ ನಮಗೆ, ಸೇಮ್ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಮಗೆ ಮಿರರ್ ಮತ್ತೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಮತ್ತೆ ವಾಶ್ರೂಮ್ ಸ್ಪೇಸ್. ಸೊ ಇಲ್ಲಿ ಕೂಡ ಅಷ್ಟೇ ಸೆಪ್ರೇಟ್ ಆಗಿದೆ ಎರಡೂ. ಇನ್ಸ್ಟಾಲ್ ಶವರ್ ಮತ್ತೆ ವೆಂಟಿಲೇಷನ್ ಎರಡು ಕೂಡ ಇದೆ. ಹಾಗೆ ಈ ಮನೆಯ ಇನ್ನೊಂದು ಹೈಲೈಟ್ ಅಂಡ್ ಯೂನಿಕ್ ಸ್ಪೇಸ್ ನ ತೋರಿಸ್ತೀನಿ. ಸೊ ಬನ್ನಿ. ಸೊ ಈ ಸ್ಪೇಸ್ಗೂ ಅಷ್ಟೇ ಇಲ್ಲಿ ಮೇಲ್ಗಡೆ ನಾರ್ಮಲ್ ಲಾಕ್ ಕೊಟ್ಟಿದ್ದಾರೆ, ಜೊತೆ ಕೀ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಈ ಸ್ಪೇಸ್ ನ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ. ಅಂಡ್ ಆ ಯೂನಿಕ್ನೆಸ್ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಬಾರ್ ಕೌಂಟರ್. ಸೊ ಇಲ್ಲಿ ಆಲ್ರೆಡಿ ನಮ್ಗೆಲ್ಲ ಸೆಟಪ್ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ಅವರು ಯೂಸ್ ಮಾಡೋದು ಇಂಪೋರ್ಟೆಡ್ ಟೇಲ್ಸ್. ಅಂಡ್ ನೀವು ನೋಡ್ತಿರ್ಬೋದು ಈ ಒಂದು ಲೈಟಿಂಗ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಈ ಒಂದು ಆಂಬಿಯನ್ಸ್ಗೆ ಮ್ಯಾಚ್ ಆಗ್ತಾ ಇದೆ. ಅಂಡ್ ವೆಂಟಿಲೇಷನ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಹಾಗೆ ಸೇಫ್ಟಿ ವೈಸ್ಗೆ ಗ್ರಿಲ್ಸ್ ನ ಕೂಡ ಹಾಕಿದ್ದಾರೆ ಇವರು. ಸೊ ನಮ್ಗೆ ಒಳಗಡೆನೂ ಒಂದು ಲಾಕ್ ಇದೆ. ಸೊ ನಾವೀಗ ನೆಕ್ಸ್ಟ್ ರೂಮ್ಗೆ ಹೋಗೋಣ. ರೂಮ್ ನಂಬರ್ 4. ಸೊ ಇದನ್ನು ಕೂಡ ನೀವು ಮಾಸ್ಟರ್ ಬೆಡ್ರೂಮ್ 2 ಅಂತಾನು ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಇಸ್ ದ ಟಿವಿ ಯೂನಿಟ್, ಇದು ಸ್ಟೋರೇಜ್ ಸ್ಪೇಸ್ ಅಂಡ್ ಇದು ವೆಂಟಿಲೇಷನ್ ಏರಿಯಾ ಆಗಿರುತ್ತೆ. ಸೊ ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್. ಹಾಗೆ ಇದು ನೀವು ನೋಡ್ತಾ ಇರ್ಬೋದು ಹೆಡ್ ಬೋರ್ಡ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್, ಸೊ ಸೀಲಿಂಗ್ಸ್ ಆರ್ ಸೋ ಬ್ಯೂಟಿಫುಲ್. ಅಂಡ್ ಇದು ವೆಂಟಿಲೇಷನ್ 2 ಆಗಿರುತ್ತೆ. ಇದು ನಮಗೆ ಬಾಲ್ಕನಿ. ಸೇಮ್ ನೀವೇನ್ ಕೆಳಗಡೆ ನೋಡಿದ್ರಿ ಅಲ್ಲ, ಸೇಮ್ ರೆಪ್ಲಿಕೇಟ್ ಆಗುತ್ತೆ ಈ ಸ್ಪೇಸ್ ಕೂಡ. ಅಂಡ್ ಹಾಗೆ ಪಕ್ಕದಲ್ಲಿ ಬಂದ್ರೆ ಇದು ಅಷ್ಟೇ, ಇಲ್ಲಿ ನಮ್ಗೆ ಮಿರರ್ ಇದೆ. ಸೊ ಪಕ್ಕದಲ್ಲಿ ಇನ್ನೊಂದು ಹಿಡನ್ ವಾರ್ಡ್ರೋಬ್ ಪ್ಲಸ್ ವಾಶ್ರೂಮ್ ವಿತ್ ಡ್ರೈ ಏರಿಯಾ ಅಂಡ್ ವೆಟ್ ಏರಿಯಾ ವಿತ್ ಬಾಡಿ ಜೆಟ್ಸ್. ನೆಕ್ಸ್ಟ್ ಟೆರೆಸ್ಗೆ ಹೋಗೋಣ. ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ನಿಮ್ ಕೆಳಗಡೆ ಏನ್ ಹೇಳಿದೆ ವೆಂಟಿಲೇಷನ್ಗೆ, ಇಲ್ಲೂ ಕೂಡ ವಿಂಡೋ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇನ್ನೊಂದು ಸ್ಕೈಲೈಟ್ ಇದೆ. ಸೊ ಇಲ್ಲಿ ಟೋಟಲ್ 3 ಸ್ಕೈಲೈಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಒಂದು ಡೈರೆಕ್ಟ್ ಆಗಿ ಇಲ್ಲಿಗೆ ಬೀಳುತ್ತೆ ಪರ್ಟಿಕ್ಯುಲರ್ ಆಗಿ, ಇನ್ನೊಂದು ಹಾಲ್ ಮತ್ತೆ ಇನ್ನೊಂದು ಡೈರೆಕ್ಟ್ ಆಗಿ ದೇವ್ರ ಮನೆಗೆ ಬೀಳುತ್ತೆ. ಸೊ ವೆಂಟಿಲೇಷನ್ ಬಗ್ಗೆ ನೀವು ಯೋಚನೆ ಮಾಡೋದೇ ಏನೂ ಇಲ್ಲ, ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಈಗ ಓಪನ್ ಟೆರೆಸ್ ಅಲ್ಲಿ ಇದೀವಿ. ಸೊ ನಿಮ್ಗೆ 3 ಸ್ಕೈಲೈಟ್ ಝೋನ್ ನ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ 1, 2 ಅಂಡ್ ಇನ್ನೊಂದು ನಮ್ಗೆ ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಬೀಳೋದು ಮೇಲ್ಗಡೆ ಟ್ಯಾಂಕ್ ರೂಮ್ ಹತ್ರ ನಮ್ಗೆ ಲೊಕೇಟ್ ಆಗಿದೆ. ಇದು ಬಂದು ನಮ್ಗೆ ಲಿಫ್ಟ್ ರೂಮ್ ಆಗಿರುತ್ತೆ. ಸೊ ಈ ಸ್ಪೇಸ್ ಅಲ್ಲಿ ನೀವು ಬಟ್ಟೆಯನ್ನ ಒಣಗಾಕ್ಬಹುದು. ಹಾಗೆ ಇಲ್ಲಿ ಕೂಡ ಅವರು ಬ್ರಾಂಡೆಡ್ ಲೈಟ್ಸ್ ನೇ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನಾರ್ಮಲ್ ಆಗಿ ಬಟ್ಟೆ ಒಗೆಯೋ ಸ್ಪೇಸ್ ಇದೆ. ಹಾಗೆ ಮುಂದೆ ಬಂದ್ರೆ ನಮ್ಗೆ ಯುಟಿಲಿಟಿ ಏರಿಯಾ ಸಿಗತ್ತೆ. ಸೊ ಇಲ್ಲಿ ನೀವು ವಾಷಿಂಗ್ ಮಷಿನ್ ಪಾಯಿಂಟ್ ಕೂಡ ನಮ್ಗೆ ಈ ಸ್ಪೇಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಗೆ ವೆಂಟಿಲೇಷನ್ ನ ಕೊಟ್ಟಿದ್ದಾರೆ. ಅಂಡ್ ಈ ಲೈನ್ ಅಲ್ಲೂ ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಕೂಡ ನಮ್ಗೆ ಒಂದು ಲೈಟ್ ನ ಅವರು ಕೊಟ್ಟಿದ್ದಾರೆ. ಈಗ ಟೆರೆಸ್ ಅಲ್ಲಿ ಇದೀವಿ. ಇಲ್ಲಿಂದಾನೆ ನಮ್ಗೆ 80 ಫೀಟ್ ರೋಡ್ ಕೂಡ ಹತ್ರದಲ್ಲೇ ಕಾಣಿಸ್ತಾ ಇದೆ. ಈ ಒಂದು ಬ್ಯೂಟಿಫುಲ್ ಮನೆ ಇರೋದು ಎಲ್ಲಪ್ಪ ಅಂದ್ರೆ ಇದರದ್ದು ದೀಪಕ್ ಲೇಔಟ್, JP ನಗರ್ 8th ಫೇಸ್ ನಿಯರ್ ಜಂಬೂ ಸವಾರಿ ದಿಣ್ಣೆ ಬಸ್ ಸ್ಟಾಪ್. ಸೊ ನಮ್ಗೆ ಇಲ್ಲಿ ಸ್ಕೂಲ್ಸ್ ಅಂತ ಬಂದ್ರೆ ಚೈತನ್ಯ ಸ್ಕೂಲ್ ಜಸ್ಟ್ ಇಲ್ಲಿಂದಾನೆ ನಮ್ಗೆ ಒಂದು 100 ಇಂದ 150 ಮೀಟರ್ಸ್ ಅಷ್ಟರಲ್ಲೇ ದೂರದಲ್ಲಿದೆ. ಸೊ ಇನ್ನು ಎಲ್ಲ ರೆಪ್ಯೂಟೆಡ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ ತುಂಬಾ ನಿಯರೆಸ್ಟ್ ಡಿಸ್ಟೆನ್ಸ್ ಇದೆ. ಅಂಡ್ ಮೇನ್ ರೋಡ್ಗೂ ಜಸ್ಟ್ 100 to 150 ಮೀಟರ್ಸ್ ಅಲ್ಲೇ ನಮ್ಗೆ ಸಿಗ್ತಾ ಇದೆ.
ಸೊ ನಿಮ್ಗೆ ಏನಾದ್ರು ಈ ಒಂದು ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ, ಈ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆನೆ ನಿಮ್ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.